ಕೊನೆಗೂ ನಾನು ಕರ್ನಾಟಕದವಳು ಎಂದಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ. ಸೆಕೆಂಡರ್ ಸಿನಿಮಾ ಸಂದರ್ಶನದಲ್ಲಿ ನಟಿ ರಶ್ಮಿಕಾ ಮಂದಣ್ಣ ನಾನು ಕರ್ನಾಟಕದವಳು, ನಾನು ಬೆಳೆದಿದ್ದು ಕರ್ನಾಟಕದಲ್ಲಿ, ಅಲ್ಲಿ ನಾನು ಮಾತನಾಡ್ತಾ ಇದ್ದಿದ್ದು ಕನ್ನಡ ಅಂತ ಹೇಳಿಕೊಂಡಿದ್ದಾರೆ. ಭಾಷೆಯ ಬಗ್ಗೆ ಸಂದರ್ಶಕರು ಕೇಳಿದಂತಹ ಪ್ರಶ್ನೆಗೆ ನಾನು ಹುಟ್ಟಿದ ಕರ್ನಾಟಕದಲ್ಲಿ, ಅಲ್ಲಿ ನಾನು ಮಾತನಾಡ್ತಾ ಇದ್ದಿದ್ದು ಕನ್ನಡ ಮತ್ತು ಇಂಗ್ಲಿಷ್, ಹೈದರಾಬಾದಿಗೆ ಬಂದು ಬಳಿಕ ಅಲ್ಲಿನ ಭಾಷೆ ಕಲಿತಿದ್ದೇನೆ ಅಂತ ಹೇಳಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ತಾನು ಕರ್ನಾಟಕದವಳು ಅಂತ ಹೇಳ್ಕೊಂಡಿರುವುದು ಸದ್ಯ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ಯಾಕಂದ್ರೆ ಇದೇ ರಶ್ಮಿಕಾ ಮಂದಣ್ಣ ಕೆಲ ದಿನಗಳ ಹಿಂದೆ ಬಾಲಿವುಡ್ನ ಸಿನಿಮಾ ಒಂದರ ಪ್ರಮೋಷನ್ ನಲ್ಲಿ ನಾನು ಹೈದರಾಬಾದ್ನಿಂದ ಬಂದವಳು ಅಂತ ಹೇಳಿದ್ದು ಸಾಕಷ್ಟು ಟೀಕೆಗೆ ಗ್ರಾಸವಾಗಿತ್ತು. ಕೊನೆಗೂ ರಶ್ಮಿಕಾ ಮಂದಣ್ಣ ನಾನು ಕರ್ನಾಟಕದವಳು, ನಾನು ಮಾತನಾಡ್ತಾ ಇದ್ದಿದ್ದು ಕನ್ನಡ ಭಾಷೆಯ ಆರಂಭದಲ್ಲಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಈ ಹಿಂದೆ ಛಾವಾ ಸಿನಿಮಾದ ಪ್ರಮೋಷನ್ ಸಂದರ್ಭದಲ್ಲಿ ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಅವ್ರು ಹೇಳಿದ್ದು ಸಾಕಷ್ಟು ಟೀಕೆಗೆ ಗ್ರಾಸವಾಗಿತ್ತು. ಈಗ ಕರ್ನಾಟಕದವಳು ನಾನು ಅಂತ ಹೇಳ್ಕೊಂಡಿದ್ದಾರೆ. ಹಾಗಾಗಿ ವಿರೋಧ ವ್ಯಕ್ತವಾದ ಮೇಲೆ ಈ ರೀತಿ ಬುದ್ಧಿ ಬಂದ್ ಈ ರೀತಿಯಾಗಿ ಹೇಳಿದ್ರು ಅಥವಾ ಆವತ್ತು ಜನರೇ ಅವರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು ಗೊತ್ತಿಲ್ಲ. ಒಟ್ನಲ್ಲಿ ಆಕೆ ಕರ್ನಾಟಕದವಳು ನಾನು ಅಂತ ಹೇಳ್ಕೊಂಡಿರೋದು ಅವರ ಅಭಿಮಾನಿಗಳಲ್ಲಿ ಖುಷಿ ಮೂಡಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.